ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್. ಇವತ್ತು ಯುಗಾದಿ ಹಬ್ಬ. ಸೊ ಮೊದಲನೇದಾಗಿ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಬೇಗ ಎದ್ದೋಳೋಣ ಅಂತ ಅಂದ್ಕೊಂಡೆ ನಾನು. ಇವಾಗ ಆಲ್ಮೋಸ್ಟ್ ಟೈಮ್ 8:45 ಆಗಿದೆ. ಬಟ್ ಆ್ಯಕ್ಚುಲಿ ನಾವು ಹರ್ವಿಲಲ್ಲಿ ಒಂದು ರೆಕಾರ್ಡೆಡ್ ಸೆಷನ್ ಕೊಡ್ತಿದ್ವಿ. ಇವತ್ತು ಲೈವ್ ಕ್ಲಾಸಸ್ ತೊಗೊಳಕ್ಕಾಗಲ್ಲ, ಟೈನರ್ಸ್ ಬ್ಯುಸಿ. ಪಾಪ ಅವರು ಕೂಡ ಹಬ್ಬ ಸೆಲೆಬ್ರೇಟ್ ಮಾಡಬೇಕಂತ. ಅದಕ್ಕೋಸ್ಕರ ಸ್ವಲ್ಪ ಎಡಿಟಿಂಗ್ ಇತ್ತು ರಾತ್ರಿ. ಎಡಿಟಿಂಗಿಂದ ಬಂದಿದ್ದೆ ಲೇಟ್ ಆಗಿಬಿಡ್ತದು. ಆಮೇಲೆ ನಾನು ವಾಯ್ಸ್ ಓವರ್ ಕೊಟ್ಟು ರೆಂಡರ್ಗೆ ಹಾಕಿ ಅದನ್ನು ನಾವು ಅಪ್ಲಿಕೇಶನ್ ಡಿಪ್ಲಾಯ್ ಮಾಡೋ ಅಷ್ಟರಲ್ಲಿ ಆಲ್ಮೋಸ್ಟ್ 11:30 ಆಗೋಯಿತು. ಸೊ ಲೇಟ್ ಆಯಿತು ಮಲಗೋದು. ಆ್ಯಂಡ್ ನಾನು ಬೇರೆ ನಾನು ಲೆಗ್ ವರ್ಕೌಟ್ ಮಾಡಿಬಿಟ್ಟಿದ್ದೀನಿ. ವೆರಿ ಪೇನ್ ಕಾಲಂತೂ. ಬಿಕಾಸ್ ನನ್ನ ಹಸ್ಬೆಂಡ್ ಜೊತೆ ಕಾಂಪಿಟೇಷನ್ ಮಾಡ್ಕೊಂಡ್ಬಿಟ್ಟು ಇಬ್ಬರು ಸೇಮ್ ಮಾಡಿದ್ವಿ. ನಾನು ಆಲ್ಮೋಸ್ಟ್ 4-5 ಮಂತ್ಸ್ ಆಗಿತ್ತು ಜಿಮ್ಗೆ ಹೋಗಿ. ಈಗ ಸ್ಟಾರ್ಟ್ ಮಾಡಿರೋದಲ್ಲ 2 ವೀಕ್ಸಿಂದ. ಸ್ವಲ್ಪ ಜಾಸ್ತಿನೇ ಪೇಯ್ನ್ ಬಂತು. ಅಂದರೆ ಇನ್ನೂ ಸ್ಟಾರ್ಟ್ ಆಗ್ತದೆ, ಬಿಕಾಸ್ ನೆನ್ನೆ 10 ಗಂಟೆಲೇನೋ ಮಾಡಿರೋದು ಅನ್ಸುತ್ತೆ ನಾನು ನಿಯರ್ಲಿ. ಈಗ ಟ್ರಿಗರ್ ಆಗ್ತಾ ಇದೆ ಲೈಟಾಗಿ. ಅದಕ್ಕೆ ಏನು ಪ್ಲ್ಯಾನ್ ಮಾಡಿದೆ ಅಂದರೆ ಬೆಳಗ್ಗೆ ಬೇಗ ಎದ್ಬಿಟ್ಟು ಲೈಕ್ ಫ್ಯಾಟ್ ಲಾಸ್ ಸೆಷನ್ ಅಂತ ಮಾಡ್ತೀನಲ್ಲ ನಾನು, ಅದನ್ನು ರೆಕಾರ್ಡ್ ಮಾಡಿ ಮುಗಿಸ್ಬಿಡೋಣ. ಬಿಕಾಸ್ ನಾಳೆಗೆಲ್ಲ ಪೀಕ್ ಹೋಗುತ್ತೆ, ಕುತ್ಕೊಳ್ಳೋಕ್ಕೂ ಆಗಲ್ಲ, ಎದೋಡೋಕ್ಕೂ ಆಗಲ್ಲ. ಪೇಯ್ನು ಲೈಕ್ ಮಸಲ್ ಸೋರ್ನೆಸ್ ಕಾಮನ್ ಅದು. ಅದಕ್ಕೋಸ್ಕರ ರೆಕಾರ್ಡ್ ಮಾಡಿಬಿಡೋಣ, ಬಾಡಿ ಆ್ಯಕ್ಟಿವೇಟ್ ಆದಂಗೂ ಇರುತ್ತೆ. ಆ್ಯಂಡ್ ಇವತ್ತಿನ ಫ್ಯಾಟ್ ಲಾಸ್ ನಂದು ಕೂಡ ಆಗೋಗುತ್ತೆ ಸೆಷನ್ನು. ಆ್ಯಂಡ್ ಜಿಮ್ಗಿನ್ ಹೋಗಲ್ಲ ಇವತ್ತು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಮನೇಲಿ ವರ್ಕೌಟ್ ಮಾಡಿಬಿಡೋಣ, ವರ್ಕೌಟ್ ಮಾಡಿ ಫ್ರೆಶ್ ಅಪ್ ಆಗಿಬಿಡೋಣ ಅಂತ ಅಂದ್ಕೊಂಡಿದ್ದೆ. ಈಗ ನೋಡಿದ್ರೆ ಆಲ್ರೆಡಿ 8:45, 9 o'clockಗೆ ಹೆಲ್ಪರ್ ಬರ್ತಾರೆ. ಸೊ ಅವ್ರು ಮನೆ ಕ್ಲೀನ್ ಮಾಡ್ತಾರೆ, ಮಧ್ಯದಲ್ಲಿ ಡಿಸ್ಟರ್ಬ್ ಆಗುತ್ತೆ. ಈಗ ಅವ್ರದ್ದು ಮುಗಿದ ಮೇಲೆ ನಾನು ಮಾಡಬೇಕು ಅಷ್ಟೆ. ಅದಕ್ಕೆ ಐರನ್ ಸಪ್ಲಿಮೆಂಟ್ ತೊಗೊಂಡಿದ್ದೆ. ಈಗ ಜೀರಾ ವಾಟರ್ ಕುಡಿದು ಬಾದಾಮ್ ತಿಂದ್ಬಿಡ್ತೀನಿ. ಸೊ ಇದಾದಮೇಲೆ ಸ್ವಲ್ಪ ಬಿಟ್ಟು ಬ್ರೇಕ್ಫಾಸ್ಟ್ ಮುಗಿಸಿ ಅವ್ರು ಅಷ್ಟೊತ್ತು ಬಂದು ಕ್ಲೀನ್ ಮಾಡಿ ಹೋಗ್ತಾರೆ. ಬಿಕಾಸ್ ನಮ್ಮ ಮನೆ ಟೈಮ್ ತೊಗೊಳುತ್ತೆ, ಒಂದು 30-35 ಮಿನಿಟ್ಸ್ ಅದು ತೊಗೊಳುತ್ತೆ. ಮತ್ತು ಇದು ಹಬ್ಬ ಅಲ್ಲ, ಹೊರಗಡೆ ಎಲ್ಲ ತೊಳೆದು ರಂಗೋಲಿ ಹಾಲ ಹಾಕೋದ್ರಿಂದ 45 ಮಿನಿಟ್ಸ್ ಆಗುತ್ತೆ. ಅವ್ರು ಬಂದು ಕ್ಲೀನ್ ಮಾಡ್ಕೊಂಡು ಹೋದ್ಮೇಲೆ ನಾನು ಸೆಷನ್ ಸ್ಟಾರ್ಟ್ ಮಾಡಿಬಿಟ್ಟು ಆಮೇಲೆ ಫ್ರೆಶ್ ಅಪ್ ಆಗ್ತೀನಿ. ಇವತ್ತು ಹಬ್ಬ ಅಂತ ಅರ್ಜೆಂಟಲ್ಲಿ ಎಷ್ಟು ಜನ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡಿದ್ದೀರಾ ಆ್ಯಂಡ್ ನೀವು ಡಿಟಾಕ್ಸ್ ಡ್ರಿಂಕ್ ಮಿಸ್ ಮಾಡಿದ್ದೀರಾ? ಮಿಸ್ ಮಾಡಿದ್ರೆ ನನಗೆ ಕಮೆಂಟ್ ಮಾಡಿ. ನಾವು ಸ್ಲಿಮ್ 90 ರೆಕಾರ್ಡೆಡ್ ಸೆಷನ್ ಅಂತ ಇದೆಯಲ್ಲ, ಆಗ ಈ ಶೂಟ್ ಮಾಡೋದ್ರಿಂದ ಪಾಪ ಮತ್ತೆ ಫಸ್ಟಿಂದ ಎಡಿಟಿಂಗ್ ಮಾಡಬೇಕಾಗಿದೆ. ಆ್ಯಂಡ್ ನಮ್ಮದು ಇಂಟರ್ನ್ಯಾಷನಲ್ ಬೇರೆ ಇವತ್ತು ಲಾಂಚ್ ಆಗುತ್ತೆ. ಸೊ ವೀಕೆಂಡೆಲ್ಲ ಪರ್ಚೇಸ್ ಆಗಿಬಿಡುತ್ತೆ. ಬಿಕಾಸ್ ತುಂಬ ಜನ ವೆಯ್ಟ್ ಮಾಡ್ತಾಯಿದ್ರು ಪರ್ಚೇಸ್ ಮಾಡೋಕ್ಕೆ ಅಂತ. ನಾವೇ ಹೋಲ್ಡ್ ಮಾಡಿದ್ವಿ ಬಿಕಾಸ್ ಕ್ವಾಲಿಟಿ ಚೇಂಜ್ ಮಾಡೋಣ ಆ್ಯಂಡ್ ಇನ್ನೂ ಚೆನ್ನಾಗಿ ಕೊಡೋಣ ಅಂತ ಅಂದ್ಬಿಟ್ಟು. ಅದಕ್ಕೋಸ್ಕರ ಅಂತಲೇ ಈಗ ರೀಶೂಟ್ ಮಾಡಿದ್ದು. ಈಗ ವೀಕೆಂಡ್ ಸೇಲ್ಸ್ ಆಗಿಬಿಟ್ರೆ ಬ್ಯಾಕ್ ಟು ಬ್ಯಾಕ್ ಸೆಷನ್ ಮಾಡೇ ಮಾಡ್ತಾರೆ. ಸೊ ರೆಡಿ ಆಗಬೇಕು. ಇನ್ನು ಒಂದು 5 ಸೆಷನ್ ರೆಡಿ ಆಗಿದೆ. ಈ ವೀಕೆಂಡ್ ಅಷ್ಟು 5 ಸೆಷನ್ ಮಾಡಿ 10 ಸೆಷನ್ ಆದರೂ ಪೆಂಡಿಂಗ್ ಉಳಿಸ್ಕೊಂಡ್ರೆ ಅವ್ರು ಸ್ಲೋಗ್ ಮಾಡ್ಕೊತ ಹೋಗ್ಬೋದು. ಸೊ ಎಡಿಟರ್ಸ್ ತುಂಬ ಬಿಸಿ ಇರೋದ್ರಿಂದ ಸ್ವಲ್ಪ ವೀಡಿಯೋಸ್ ಬರೋದು ನಂದು ಕೂಡ ಲೇಟ್ ಆಗ್ತದೆ. ನೋಡ್ಬೇಕು, ನಾನೇ ಟ್ರೈ ಮಾಡ್ಬೇಕು ಎಡಿಟ್ ಮಾಡ್ಕೊಳ್ಳೋಕ್ಕೆ. ನಮ್ಮ ಚಾಕಿ ಫ್ರೆಂಡ್ ಒಬ್ಬ ಇದ್ದಾನೆ, ಅವ್ನು ಮನೆ ಮುಂದೆ ಬರ್ತಾನೆ, ನಿಂತ್ಕೊಂಡು ಚಾಕಿಗೆ ವೇಟ್ ಮಾಡ್ತಾನೆ ಬರ್ತಾನೆ ಅವನು ಅಂತ. ಅವನು ಇಲ್ಲಿ ಕಂತ್ರಿ ಎಲ್ಲಿಂದ ಕುತ್ಕೊಂಡು ನೋಡ್ತಾ ಇದ್ದಾನೆ. ಇವತ್ತಿನ ಬ್ರೇಕ್ಫಾಸ್ಟ್ ಮಾವಿನಕಾಯಿ ಚಿತ್ರಾನ್ನ ಆ್ಯಂಡ್ ಒಬ್ಬಟ್ಟಿದೆ. ಸೊ ಮಾವಿನಕಾಯಿ ಚಿತ್ರಾನ್ನ, ಯಾವುದೇ ಚಿತ್ರಾನ್ನ ಆಗಲಿ ನಮ್ಮ ಅತ್ತೆ ಸಾಕಾಗಿ ಮಾಡ್ತಾರೆ. ಈಗ ನಮ್ಮನೇಲಿ ನಂಗೆ ಚಿತ್ರಾನ್ನ ಇಷ್ಟನೇ ಆಗ್ತಿಲ್ಲ. ಬಿಕಾಸ್ ರ್ಯಾಂಡಮ್ ಆಗಿ ನಿಂಬೆಹಣ್ಣು ಹಾಕ್ಬಿಟ್ಟೋದು ಆ ಥರ ಎಲ್ಲ ಅಲ್ವಾ. ಸೊ ನಂಗೆ ಅಷ್ಟು ಇಷ್ಟ ಆಗ್ತಾಯಿರಲಿಲ್ಲ. ಬಟ್ ನಮ್ಮತ್ತೆ ಅವ್ರ ಕೈಯಲ್ಲಿ ಎಷ್ಟು ಚೆನ್ನಾಗಿ ಕಲಿಸ್ತಾರೆ ಅಂದರೆ ಕರೆಕ್ಟಾಗಿ ಉಪ್ಪು ಖಾರ ಹುಡಿ ಎಲ್ಲ ಕರೆಕ್ಟಾಗಿರುತ್ತೆ. ಸೊ ಅದಕ್ಕೆ ನಂಗೆ ಫೇವ್ರೇಟ್. ರೈಸ್ ನೋಡಿ ಇಷ್ಟ ಅಂತ ಅಂದ್ಬಿಟ್ಟು ನಾನು ಈಗೇನು ಇಷ್ಟು ತೊಗೊಂಡಿಲ್ಲ, 100 grams ರೈಸ್. ನಾನು ಪ್ರತಿ ಒಂದು ಸರಿನೂ ವೇವ್ ಮಾಡೇ ಮಾಡ್ತೀನಿ, ಅಂದರೆ ಮೆಷರ್ಮೆಂಟ್ ಮಾಡೇ ಮಾಡ್ತೀನಿ. 100 grams ರೈಸ್ ಇದೆ ಆ್ಯಂಡ್ ಒಂದೇ ಒಂದು ಒಬ್ಬಟ್ಟಿದೆ. ಇದು ಆದಮೇಲೆ ಆಬ್ವಿಯಸ್ಲಿ ವಾಕ್ ಮಾಡಿ, ಇಲ್ಲ ಅಂತ ಅಂದರೆ ವರ್ಕೌಟ್ ಮಾಡಬೇಕು. ನಾನು ವರ್ಕೌಟ್ ಮಾಡ್ತೀನಿ. ನಾನು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ತಿನ್ನೋಣ. ನಾನು ಹೇಳಿಲ್ವಾ, ಪರ್ಫೆಕ್ಟಾಗಿ ಮಾಡ್ತಾರೆ. ನಮ್ಮ ಚಿತ್ರ ತಿಂತಿಲ್ಲ, ಇಲ್ಲಿ ಬಂದಮೇಲೆ ತಿಂತಾರೆ. ಸರ್ ಈಗ ಆಲ್ಮೋಸ್ಟ್ 9:30 ಟೈಮು. ಸೊ ನಾನು ಹೇಳ್ತೀನಲ್ಲ, ಎದ್ಮೇಲೆ 1 ಅವರಲ್ಲಿ ಬ್ರೇಕ್ಫಾಸ್ಟ್ ಮುಗಿಸ್ಬಿಡ್ತೀನಿ. ನನಗೆ ಕಾಯಿ ಒಬ್ಬಟ್ಟು ಇಷ್ಟ, ಬೇಳೆ ಒಬ್ಬಟ್ಟಿಗಿಂತ. ಸೊ ನಮ್ಮನೇಲಿ ಕಾಯಿ ಒಬ್ಬಟ್ಟೆ ಮಾಡ್ತಾರೆ. ನನಗೂ ಶ್ರೀ ಇಬ್ಬರು ಕಾಯಿ ಒಬ್ಬಟ್ಟೆ ಇಷ್ಟ. ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ಇಲ್ಲಿ ಒಬ್ಬಟ್ಟು ಬರೀ ಮೈದಾ ಹಾಕಿದ್ರೆ ಅನ್ಹೆಲ್ದಿ ಆಗುತ್ತೆ ಅಂತ ಮನೇಲಿ ಏನು ಮಾಡಿದ್ದಾರೆ, ಗೋಧಿ ಹಸಿಟ್ಟು ಮೈದಾ ಹಸಿಟ್ಟು ಹಾಕಿದ್ದಾರೆ. ಸೊ ಫುಲ್ ಪ್ರಪೋರ್ಷನ್ ಇದು ಮೈದಾ ಹಸಿಟ್ಟಿಲ್ಲ.
ಗೋಧಿ ಹಸಿಟ್ಟು ಹಾಕಿದ್ದಾರೆ. ಸೊ ಒಳಗಡೆ ಊಟ ಚೆನ್ನಾಗಿರೋದ್ರಿಂದ ಅಷ್ಟು ಗೊತ್ತಾಗಲ್ಲ ತಿನ್ಬೇಕಾದ್ರೆ, ಬಟ್ ಲೈಟಾಗಿ ಫೀಲ್ ಆಗುತ್ತೆ ದಟ್ ಗೋಧಿ ಟೇಸ್ಟ್ ಬರುತ್ತಲ್ಲ ಈಗ ಚಪಾತಿ ಮೇಲೆ ಆ ಥರ. ಬಟ್ ಫೈನ್. ಈಗ 100% ಮೈದಾ ತಿನ್ನೋಕ್ಕಿಂತ 50% ತಿನ್ನೋದು ಬೆಟರ್ ಅಲ್ಲ, ಆ ಥರ. ಸ್ವೀಟ್ ಇರೋದ್ರಿಂದ ಏನು ಗೊತ್ತಾಗಲ್ಲ, ತಿನ್ಬೋದು. ಸೊ ನೀವು ಕೂಡ ಟ್ರೈ ಮಾಡಿ ಇನ್ನೊಂದ್ಸರಿ. ಚೌಕಿ ಏನು ಫುಲ್ ರೆಸ್ಟ್ ಮಾಡ್ತಾ ಇದೆಯಾ? ನೀನು ರೆಸ್ಟ್ ಬಿಡು ಕಳ್ ಪಾಪ ಮಜಾ ತಗೋತ. ಮಮ್ಮಿ ತಿಂತವ್ರೆ ಅಂತ ಹಾಂ ಇವಾಗ ಏಯ್ ಹೋಗ್ಬಿಡ್ತಾನೆ ತಟ್ಟೆಗೆ ಬಾಯಕಂಗೆ ಕತ್ತೆ ಅಲ್ಲ ಮೂತಿ ಸಿಡ್ತವನೆ ಅಲ್ಲ ನೀರಾಗಿ. ಶ್ರೀಗೆ ಮಾರ್ನಿಂಗ್ ಸೆಷನ್ಸ್ ಇತ್ತು. ಸೊ ಅವ್ರು ಬಂದು ಬ್ರೇಕ್ಫಾಸ್ಟ್ ಮಾಡಿದಾಗ ಆಲ್ರೆಡಿ ಟೈಮ್ ಆಗಿತ್ತು, ಅದಕ್ಕೆ ಕೆಳಗಡೆ ಚಾಕಿನ ತಟ್ಕೊಂಡು ಟಿ ವಿ ನೋಡ್ಕೊಂಡು ಕೂತಿದ್ವಿ. ಬ್ರೇಕ್ಫಾಸ್ಟ್ ಆಯಿತು ಆ್ಯಂಡ್ ಸ್ಲಿಮ್ 90 ಆ್ಯಸ್ ಯೂಶುವಲ್ ಒಂದೊಂದು ವಾಯ್ಸ್ ಕೊಡೋದಿತ್ತು, ಸೆಷನ್ ಕೊಟ್ಟು ಅಪ್ಲೋಡ್ ಮಾಡಿದೆ. ಆ್ಯಂಡ್ ರೀಸೆಟ್ 30 ಕೂಡ ನಾವು ರೆಕಾರ್ಡೆಡ್ ತರ್ತಾ ಇರೋದ್ರಿಂದ ಅದು ಕೂಡ ಕೆಲಸ ನಡೀತಾ ಇದೆ, ಅದನ್ನು ಕೂಡ ರೆಂಡರ್ಗೆ ಹಾಕ್ಬೇಕಿತ್ತು. ಸೊ ಹಾಕಿ ಇವಾಗ ರೆಡಿ ಆಗಿದ್ದೀನಿ ಸೆಷನ್ನ ರೆಕಾರ್ಡ್ ಮಾಡೋಕ್ಕೆ ಅಂತ. ನಾನು ಹೇಳ್ದೆ ಅಲ್ಲ, ಆಬ್ವಿಯಸ್ಲಿ ನಾವು ತಿಂದ ಮೇಲೆ ಕರಗಿಸೋದು ಕೂಡ ಅಷ್ಟೇ ಇಂಪಾರ್ಟೆಂಟ್. ಅದರಿಂದ ನಿಮ್ಮ ವೆಯ್ಟ್ ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ, ಅಟ್ಲೀಸ್ಟ್ ರೆಡ್ಯೂಸ್ ಆಗಿಲ್ಲ ಅಂತ ಅಂತು. ಇವತ್ತಿನ ವರ್ಕೌಟ್ ಮೇಯ್ನ್ಲಿ ನಾನು ಕಾನ್ಸಂಟ್ರೇಟ್ ಮಾಡ್ತಿರೋದು ಕೋರ್ಗೆ. ತುಂಬ ಜನ ಇದನ್ನು ಮಾಡೇ ಇರಲ್ಲ ಅನ್ಕೊತೀನಿ, ಮಾಡಿ ಗೊತ್ತಾಗುತ್ತೆ ನಿಮಗೆ ಕೋರ್ ಯಾವ ಥರ ಫೀಲ್ ಆಗುತ್ತೆ ಅಂತ. ಆ್ಯಂಡ್ ಓಕೆ, ಈಗ ನಾನು ಮೇಯ್ನ್ ವೀಡಿಯೋನ ರೆಕಾರ್ಡ್ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ ನಿಮಗೆ. ಬಿಕಾಸ್ ಈ ವಿಡಿಯೋ ಬಂದು ಸಂಡೇ ಪೋಸ್ಟ್ ಆಗುತ್ತೆ, ಅದಕ್ಕೋಸ್ಕರ ಇವತ್ತೇ ಶೂಟ್ ಮುಗಿಸ್ತಾ ಇದ್ದೀನಿ. ಈಗ ಜಸ್ಟ್ ಸೆಷನ್ ಆಯಿತು, ಒಳ್ಳೆ ಅಬ್ಡಮನ್ ಎಕ್ಸಸೈಸ್ ಮಾಡಿದೆ. ಇನ್ನೂ ಇದೆಲ್ಲ ಕ್ರ್ಯಾಂಪ್ ಫೀಲ್ ಆಗ್ತದೆ. ಆ್ಯಕ್ಚುಲಿ ಮಾಡ್ಬೇಕಾದ್ರೆ ನಮಗೆಲ್ಲ ಬರುತ್ತೆ ಗೊತ್ತಾ, ಅದು ಕ್ರ್ಯಾಂಪ್ಸ್ ಅಂತೀವಿ. ಸೊ ಸಂಡೇ ಬರುತ್ತೆ, ಮಿಸ್ ಮಾಡಿದೆ ನೋಡಿ. ಟ್ರೈ ಮಾಡಿ, ಕಂಪ್ಲೀಟ್ ಅಬ್ಡಮನ್ ಎಕ್ಸಸೈಸ್ ಇರೋದು ಈ ವೀಕು. ಫ್ಯಾಟ್ ಲಾಸ್ಗೆ ಹೊಟ್ಟೆ ಭಾಗ ಇಂಚಸ್ ಲೂಸ್ ಆಗಬೇಕಲ್ವ, ಯಾಕಂದರೆ ಹೊಟ್ಟೆ ಜಾಸ್ತಿ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಇನ್ನು ವರ್ಕೌಟ್ ಮಾಡೋ ಮುಗಿಸಲು ನನಗೆ ಸ್ಟೈಲೇ ಚೇಂಜ್ ಆಗೋಗಿದೆ. ಕೂಲ್ ಡೌನ್ಗೆ ಸ್ವಲ್ಪ ಜಾಗ್ ಮಾಡಿ ವೈಂಡ್ ಅಪ್ ಮಾಡ್ತೀನಿ. ಇದಾದಮೇಲೆ ಆಯಿಲ್ ಅಪ್ಲೈ ಮಾಡೋಣ ಅಂದ್ಕೊಂಡಿದ್ದೀನಿ, ಮಾಡಬೇಕಾದ್ರೆ ಸಿಗ್ತೀನಿ. ರೆಕಾರ್ಡಿಂಗ್ ಮುಗೀತು, ಫ್ರೆಶ್ ಅಪ್ ಆದೆ. ಈಗ ಆ್ಯಕ್ಚುಲಿ ಸ್ನಾನ ಮಾಡಬೇಕು, ಆಬ್ವಿಯಸ್ಲಿ ಹಬ್ಬ ಅಲ್ವಾ. ಸ್ವಲ್ಪ ಹೊತ್ತು ಬಿಟ್ಟು ಮಾಡೋಣ ಅಂತ. ಇವಾಗಿನ ವರ್ಕೌಟ್ ಆಗಿರ್ತದೆ, ತಕ್ಷಣ ಸ್ನಾನ ಕೂಡ ಮಾಡಬಾರ್ದು, ತಲೆ ಸುತ್ತ ಆಗುತ್ತೆ ಒಬ್ಬೊಬ್ರಿಗೆ ಆ ಥರ. ಸೊ ನಾನು ಹಾಗೆ ಆಯಿಲ್ ಅಪ್ಲೈ ಮಾಡಬೇಕು ಅಂದ್ಕೊಂಡಿದ್ದೆ. ಸೊ ಆಯಿಲ್ ಅಪ್ಲೈ ಮಾಡಿ ಒಂದು 30-40 ಮಿನಿಟ್ಸ್ ಬಿಟ್ಟು ಫ್ರೆಶ್ ಅಪ್ ಆಗೋಣ ಅಂತ. ಆಯಿಲಿಂಗ್ ಮಾಡೋಕ್ಕಿಂತ ಮುಂಚೆ ಮೇಯ್ನ್ ಏನಂದರೆ ನಿಮ್ಮ ಹೇರ್ನ ಕೂಮ್ ಮಾಡ್ಕೊಳ್ಳಿ. ಬಿಕಾಸ್ ಸಿಕ್ಕಲ್ಲಿದ್ದಾಗ ನೀವು ಆಯಿಲ್ ಹಾಕಿದ್ಮೇಲೆ ಕೂಮ್ ಮಾಡ್ಕೊಳ್ಳೋದ್ರಿಂದ ಇಮಿಡಿಯೇಟಾಗಿ ಆಯಿಲ್ ಹೇರ್ಸ್ ಬ್ರೇಕ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ, ಇಲ್ಲ ಕಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಸ್ಕ್ಯಾಲ್ಪಿಂದ ಉಜ್ಜಕ್ಕೆ ಅಂದರೆ ಫೋರ್ಸಾಗಿ ಕೂಲ್ ಮಾಡಿದಾಗ ಈಸಿಯಾಗಿ ಬಂದುಬಿಡುತ್ತೆ. ಸೊ ಆಯಿಲ್ ಹಾಕಿದ್ಮೇಲೆ ನೀವು ಮಸಾಜ್ ಮಾಡಬೇಕು, ಮಸಾಜ್ ಮಾಡಿ ಹಾಗೆ ಬಿಡಬೇಕು ಸ್ವಲ್ಪ ಹೊತ್ತು. ಆ್ಯಂಡ್ ದೆನ್ ಸ್ನಾನ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಕೂಮ್ ಮಾಡಬೇಕು. ನಾನು ಪರ್ಟಿಕ್ಯುಲರಾಗೆಲ್ಲ ಅಂದರೆ ಈ ಥರ ಹೀಗೆ ಪ್ರೊಸೀಜರ್ ಹಾಕಬೇಕು ಆ ಥರ ಎಲ್ಲ ಇಲ್ಲ, ನನಗೆ ಹೇಗೆ ಬರುತ್ತೋ ಆ ಥರ ಹಾಕ್ತೀನಿ ಅಷ್ಟೇ. ಒಂದೊಂದು ಕಡೆ ರೂಟ್ ಓಪನ್ ಮಾಡಿ ಹೀಗೆ ಹಾಕಿ ಬಿಡ್ತೀನಿ. ಆ್ಯಂಡ್ ಆಲ್ವೇಸ್ ಆಯಿಲ್ನ ನಿಮ್ಮ ಡೌನ್ ಹೇರ್ಸ್ಗಲ್ಲ, ನೆತ್ತಿಗೆ ಅಂದರೆ ನಮ್ಮ ತಲೆ ಬೂಡೆಗೆ ಹಾಕಬೇಕು, ಅಪ್ಲೈ ಮಾಡಿ ಸಾಕು. ಆ್ಯಂಡ್ ಡೌನ್ಗೆಲ್ಲ ಹಾಕೋ ಅವಶ್ಯಕತೆ ಏನಿಲ್ಲ. ಅದಕ್ಕೆ ನೀವು ಕಂಡೀಷ್ನಿಂಗ್ ಯೂಸ್ ಮಾಡಬೇಕು ಶೈನಿ ಕಾಪಾಡ್ಕೊಳ್ಳೋಕ್ಕೆ. ಈ ಥರ ಮಾಡಿ ಲೈಟಾಗಿ ಮಸಾಜ್ ಮಾಡಬೇಕು, ಅದು ಎಲ್ಲ ಕಡೆಗೂ ಹೋಗುತ್ತೆ. ಆ್ಯಂಡ್ ಅದೇ ನಿಮ್ಮ ಆಬ್ವಿಯಸ್ಲಿ ಕೆಳಗಡೆಗೂ ಹಿಡ್ಕೊಳ್ಳುತ್ತೆ. ಸೊ ಲೈಟಾಗಿ ಈ ಥರ ಕೈಯಲ್ಲಿ ಟಚ್ ಮಾಡಿ ಹೀಗೆ ಮಾಡಿದ್ರೆ ಸಾಕು. ಸುಮ್ಮನೆ ಇಷ್ಟಿಷ್ಟು ಎಣ್ಣೆ ಹಾಕ್ಕೊಳ್ಳೋದು ಆ ಥರ ಎಲ್ಲ ಏನು ಬೇಡ. ನಿಮ್ಮ ಸ್ಕ್ಯಾಲ್ಪಿಗೆ ಎಷ್ಟು ಬೇಕೋ ಅಷ್ಟೇ ಆಯಿಲ್ ಹಾಕಿ, ಜಾಸ್ತಿ ಎಲ್ಲ ನೆಸೆಸಿಟಿನೂ ಇಲ್ಲ. ಅದರಿಂದ ಏನೂ ಆಗೋಲ್ಲ, ಸುಮ್ಮನೆ ನೀವು ವಾಶ್ ಮಾಡ್ತೀರ ಅಷ್ಟೇ. ಇಷ್ಟೇ ನಾನು ಮಾಡೋದು. ನಾನು
ನೀವು ಅನ್ಕೋಬೋದು ಬೆಳಗ್ಗೆ ಅಪ್ಲೈ ಮಾಡ್ಬೋದಿತ್ತಲ್ವಾ. ಸೊ ಏನಕ್ಕೆ ಅಪ್ಲೈ ಮಾಡಿಲ್ಲ ಅಂದರೆ ಆಬ್ವಿಯಸ್ಲಿ ವರ್ಕೌಟ್ ಮಾಡ್ತೀವಿ, ಅಲ್ಲಿ ಸ್ವೆಟ್ ಆಗುತ್ತೆ, ಅದರಿಂದ ಕೂದಲಿಗೆ ಎಫೆಕ್ಟ್ ಆಗುತ್ತೆ. ಈಗೇನು ಆಯಿಲ್ ಹಾಕೊಂಡಾಗ ಅದೊಂಥರ ಆಯಿಲ್ ಎಲ್ಲ ಆಗಿ ಡ್ಯಾಂಡ್ರಫ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಯಾವಾಗಲೂ ಅಷ್ಟೇ ಡ್ರೈ ಇರಬೇಕು ಸ್ಕ್ಯಾಲ್ಪ್, ಅವಾಗ ಆಯಿಲ್ ಅಪ್ಲೈ ಮಾಡಿ ಸ್ನಾನ ಮಾಡಿ. ನೆಂದಾಗ ಮಾಡಿದ್ರೆ, ಈಗ ವಾಟರ್ಗೆ ಆಯಿಲ್ ಹಾಕಿದ್ರೆ ಹಿಂಗಾಗುತ್ತೆ, ಹಂಗಾಗುತ್ತೆ ನಮ್ಮ ತಲೆ. ಸೊ ಇಷ್ಟೇ, ಈಗ ಒಂದು 30-40 ಮಿನಿಟ್ಸ್ ಬಿಡ್ತೀನಿ ಅಕಾರ್ಡಿಂಗ್ ಟು ನನ್ನ ಕೆಲ್ಸದ ಮೇಲೆ ಡಿಪೆಂಡ್. ಇವಾಗ ಯಾವುದೋ ಒಂದು ರೆಂಡರ್ ಹಾಕಿದ್ರೆ ಹಾಕ್ತಿದೆ. ಅದಾದಮೇಲೆ ಇವತ್ತಿನ ಯೂಟ್ಯೂಬ್ ವಿಡಿಯೋ ಬೇರೆ ಅಪ್ಲೋಡ್ ಮಾಡಬೇಕು. ಅದು ರೆಡಿಯಾಗಿ ಬಂದಿದೆ, ಬಟ್ ಕಂಪ್ರೆಸ್ ಮಾಡಬೇಕಂದ್ರೆ ಯೂಶಲಿ ಏನಾಗುತ್ತೆ ನಮ್ಮ ಎಡಿಟರ್ಸ್ ಎಡಿಟ್ ಮಾಡಿದಾಗ ಸ್ಪೇಸ್ ಜಾಸ್ತಿ ತೊಗೊಳುತ್ತೆ. ಅದನ್ನು ಕಂಪ್ರೆಸ್ ಮಾಡಿ ಯೂಟ್ಯೂಬ್ಗೆ ಹಾಕಬೇಕು, ಇಲ್ಲಾಂದರೆ ಇಂಟರ್ನೆಟ್ ಜಾಸ್ತಿ ಯೂಸ್ ಆಗೋದ್ರಿಂದ ವಿಡಿಯೋ ಓಪನ್ ಆಗಲ್ಲ ಕರೆಕ್ಟಾಗಿ ಪ್ರಾಪರಾಗಿ. ಸೊ ಅದು ಕಂಪ್ರೆಸ್ ಮಾಡಿ ಹಾಕಿ ಇವತ್ತು ಅಪ್ಲೋಡ್ ಮಾಡಬೇಕು, ಅದೊಂದು ಕೆಲಸ ಇದೆ. ಅದಾದಮೇಲೆ ನೋಡ್ತೀನಿ ಊಟ ಮಾಡಿ ಸ್ನಾನ ಮಾಡೋದಾ ಇಲ್ಲ ಸ್ನಾನ ಮಾಡಿ ಊಟ ಮಾಡೋದಾ ಅಂತ. ಮೀನ್ವೈಲ್ ಶ್ರೀನು ಬಂದರು, ಅವ್ರಿಗೂ ಕೂಡ ಆಯಿಲ್ ಅಪ್ಲೈ ಮಾಡಿಕೊಟ್ಟೆ. ಯೂಶಲಿ ಅವ್ನು ಅಪ್ಲೈಯೇ ಮಾಡಲ್ಲ, ಅದಕ್ಕೋಸ್ಕರ ಫೋರ್ಸ್ ಮಾಡಿ ಸ್ವಲ್ಪ ಅಪ್ಲೈ ಮಾಡಿ ಆ್ಯಂಡ್ ಊಟಕ್ಕೆ ಹೋದೆ. ಇವತ್ತು ಊಟ ಏನು ತಿಂತಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಮಧ್ಯಾಹ್ನದ ಊಟ ನೋಡ್ಬೋದು, ಅನ್ನ ಸಾಂಬಾರು ತರಕಾರಿ ಸಾರು ಪಲ್ಯ ಇದೆ ಆ್ಯಂಡ್ ಸ್ವಲ್ಪ ಚಿತ್ರಾನ್ನ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಒಬ್ಬಟ್ಟು ಬೆಳಗ್ಗೆ ತಿಂದಿದ್ನಲ್ಲ, ಸೊ ಬೇಕಂತ ಅನ್ಸಿದ್ರೆ ಸಾಯಂಕಾಲ ತಿಂತೀನಿ. ಆ್ಯಂಡ್ ಪ್ರೋಟೀನ್ ಇವತ್ತು ಆಬ್ವಿಯಸ್ಲಿ ನಾನ್ ವೆಜ್ ತಿಂದಿರೋ ಕಾರಣಕ್ಕೆ ಪ್ರೋಟೀನ್ ಪೌಡರ್ ಕೊಡ್ತೆ ಇವಾಗ. ಇದು ನನ್ನ ಊಟ ಆ್ಯಂಡ್ ಟಿ ವಿ ನೋಡ್ಕೊಂಡು ತಿನ್ನೋಣ. ಹೇರ್ ವಾಶ್ ಆಯಿತು, ಈಗ ಆಫೀಸ್ಗೆ ಹೋಗ್ಬೇಕು. ಸೊ ರೆಡಿ ಆಗ್ತಾ ಇದ್ದೀನಿ. ಮೇಲೆ ಒಂದು ಟ್ರಾನ್ಸಿಷನ್ ವಿಡಿಯೋ ಮಾಡೋಣ ಅಂತ ಅದಕ್ಕೋಸ್ಕರ ಬಂದೆ. ಸೊ ಕ್ವಿಕ್ಕಾಗಿ ಆಫೀಸ್ಗೆ ಹೋಗಿ ಪೂಜೆ ಮುಗಿಸ್ಕೊಂಡು ಬರಬೇಕು. ಟ್ರಾನ್ಸಿಷನ್ ವಿಡಿಯೋ ಆಗಿದ ತಕ್ಷಣ ಕ್ವಿಕ್ಕಾಗಿ ರೆಡಿಯಾಗಿ ಆಫೀಸ್ಗೆ ಹೋಗಿದ್ದೆ. ಈ ಥರ ಸಿಂಪಲ್ಲಾಗಿ ಆಫೀಸಲ್ಲಿ ಅಲಂಕಾರ ಮಾಡಿ ದೇವರಿಗೆ ಪೂಜೆ ಮಾಡಿದೆ. ಮೀನ್ಮೇಲೆ ಶ್ರೀ ಕೂಡ ಏನೋ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಳ್ಳೋದಿತ್ತಂತ ಪ್ರಿಪೇರ್ ಮಾಡ್ಕೊತಿದ್ರು. ಆ್ಯಂಡ್ ಮನೆಗೆ ಬಂದು ನನ್ನ ಕ್ಲೈಂಟ್ಸ್ಗೆಲ್ಲ ವಿಶಸ್ ಕಳಿಸ್ಬೇಕಿತ್ತು, ಅವ್ರಿಗೆ ಕಳಿಸಿ ಜೊತೆಗೆ ಕೆಲವೊಂದು ರೀಲ್ಸ್ ಕೂಡ ರೆಕಾರ್ಡ್ ಮಾಡಿದೆ. ಆ ರೀಲ್ಸ್ ನೋಡಬೇಕಂದ್ರೆ ಹೋಗಿ ಇನ್ಸ್ಟಾಗ್ರಾಮಲ್ಲಿ ಚೆಕ್ ಮಾಡಿ. ಆ್ಯಂಡ್ ಆಲ್ಸೋ ಈ ಥರ ರೆಡಿಯಾಗಿದ್ದೆ, ಕಮೆಂಟ್ ಮಾಡಿ ಹೇಗೆ ಕಾಣಿಸ್ತಿದ್ದೀನಿ ಅಂತ. ಆ್ಯಂಡ್ ಜಾಕಿಗೆ ಕೂಡ ಅವನಿಗೆ ಅಂತಲೇ ಹೊಸ ಟಿ ಶರ್ಟ್ ಹಾಕಿ ರೆಡಿ ಮಾಡಿದ್ದೆ. ಸಖತ್ತಾಗಿ ಕಾಣಿಸ್ತಿದ್ದೆ ಅಲ್ವಾ? ಹಬ್ಬ ಮುಗೀತಲ್ಲ, ಇನ್ನು ವಾಕಿಗೆ ಹೊರಟೆ. ಟೈಮ್ ನೋಡ್ಬೋದು 6:30, ಬಟ್ ಸ್ಟಿಲ್ ನಾನು ವಾಕ್ ಮಾಡೋಣ ಅಂತ ಬಂದಿದ್ದೀನಿ. ಯಾಕಂದರೆ ಆಬ್ವಿಯಸ್ಲಿ ಕ್ಯಾಲರೀಸ್ ಜಾಸ್ತಿ ಲೋಡ್ ಮಾಡಿರ್ತೀವಲ್ವ, ಕೂಡ ಅಷ್ಟೇ ಇಂಪಾರ್ಟೆಂಟ್. ನಮ್ಮದು ಲೇಔಟ್ ತುಂಬ ಚೆನ್ನಾಗಿದೆ, ಲೈಕ್ ಜಾಸ್ತಿ ಗಾಡಿಗಳು ಓಡಾಡಲ್ಲ. ಆ್ಯಂಡ್ ರೋಡ್ ಚೆನ್ನಾಗಿರೋದ್ರಿಂದ ನಮ್ಮ ಲೇಔಟಲ್ಲೇ ಗ್ರೀನಿ ಕಂಪ್ಲೀಟ್ ಗಿಡ ಮರ ಇರೋದ್ರಿಂದ ನಾನು ಇಲ್ಲೇ ವಾಕ್ ಮಾಡ್ಕೊತೀನಿ. ಸೊ ನಿಯರ್ ಮನೆ ಹತ್ರ ಇರೋದ್ರಿಂದ ಪ್ರಾಬ್ಲಮ್ ಏನಿಲ್ಲ. ನಾನು ಯಾವಾಗಲೂ ಹೇಳ್ತೀನಲ್ಲ, ತಿಂದ ಮೇಲೆ ಕರಗಿಸೋದು ತುಂಬ ಇಂಪಾರ್ಟೆಂಟ್. ನಾನು ಮಧ್ಯಾಹ್ನ ಊಟ ಮಾಡೋದೇ ಏನಿಯೋ, ನಾನು ರಾತ್ರಿ ಊಟ ಕಡಿಮೆ ಕ್ಯಾಲರೀಸ್ ಕನ್ಸ್ಯೂಮ್ ಮಾಡ್ತೀನಿ. ಬಟ್ ಸ್ಟಿಲ್ ವಾಕ್ ಮಾಡಬೇಕಂತ ಅಂದ್ಬಿಟ್ಟು ಬಂದೆ. ಮಾಡಿಬಿಟ್ಟು ಹೋಗೋಣ. ಆಲ್ಮೋಸ್ಟ್ ಎಲ್ಲ ಕೆಲಸನೂ ಆಯಿತು ಆ್ಯಂಡ್ ಹಬ್ಬನೂ ಮುಗೀತು. ಐ ಹೋಪ್ ನಿಮ್ಮದು ಹಬ್ಬ ಕೂಡ ತುಂಬ ಚೆನ್ನಾಗಾಗಿದೆ ಅಂತ. ವಾಕ್ ಮಾಡ್ಕೊಂಡು ಬಂದಮೇಲೆ ನಾನು ಸ್ಲೀಮ್ 90 ರಿವ್ಯೂಸ್ ಮಾಡ್ತಾ ಇದ್ದೆ. ಈಗ ಒಂದು ಸ್ವಲ್ಪ ಕಂಪ್ಲೀಟ್ ಆಗಿದೆ. ಆ್ಯಂಡ್ ಸ್ಟಿಲ್ ಕೆಲವೊಂದು ಫೈಲ್ಸ್ನ ಕನ್ವರ್ಟ್ ಮಾಡೋದನ್ನು ವರ್ಕ್ ಮಾಡ್ತಾಯಿದ್ದೀನಿ. ಇದಾಗಿತ್ತು ನನ್ನ ಹಬ್ಬದ ಬ್ಲಾಗ್. ನಿಮ್ಮ ಹಬ್ಬ ಹೇಗಿತ್ತು, ಹೇಗೆ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ನನ್ನ ಕಡೆಯಿಂದ ಎಲ್ಲರಿಗೂ ಒನ್ಸ್ ಅಗೇನ್ ಹ್ಯಾಪಿ ಯುಗಾದಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಮೈಂಡ್ಸೆಟ್, ಲೈಫ್ ಸ್ಟೈಲ್, ಡಯಟ್, ವರ್ಕೌಟ್ ಆ್ಯಂಡ್ ನನ್ನ ಸ್ಟೋರಿ ಜೊತೆ. ಆ್ಯಂಡ್ ಚಾಕ್ಲೇಟ್ ಕೂಡ ಸೂಪರಾಗಿ ರೆಡಿ ಆಗಿದೆ. ಆಯಿತು, ಸೇ ಬಾಯ್ ಬಾಯ್ ಬಾಯ್.